सिद्ध परमेष्ठी भगवान की, आदिनाथ भगवान की, महावीर भगवान की, आचार्य आदि सागर महाराज की, आचार्य महावीर कीर्ति महाराज की, आचार्य विमल सागर महाराज की, आचार्य तपस्वी सम्राट आचार्य सन्मति सागर महाराज की, चर्या चक्रवर्ती आचार्य सुनील सागर गुरुदेव की, तीन कमोमनी राज की, दशांग जिनवाणी माता की, ನೋಡ್ರಿ ಇದು ಭಾಳ ಹಳಿದ ಮಂದಿರ, ಭಾಳ ದಿನ 4 ವರ್ಷದ ಪೈಲೇದ ಮಂದಿರ ಐತ್ರಿ ಇದು. ಇದಕ್ಕೆ ಯಾರು ಮಂದಿ ಬರುದಾ ಹೋಗೋದಾ ಏನು ಗೊತ್ತಿಲ್ಲಾಗೈತ್ರಿ ಇಲ್ಲಿ. ಇದು ನೋಡ್ರಿ ಮಹಾರಾಜುಗಳದ್ದು ಪುಣ್ಯ ಇಷ್ಟು ಬಡಿ ಐತ್ರಿ. ಅವರ ಹಿಂದ್ಕೊಮ್ಮೆ 4 ಸಾಲ ಪೈಲೆ ಬಂದಿರಿ ಇಲ್ಲಿ. ಅವಾಗ 3 ಠಿಕಾಣಿ ಸಣ್ಣ ಸಣ್ಣ ಮಂದಿರಗಳು ಇದ್ದವು ರೀ ಸಮುದ್ರ ಕಿನಾರದಾಗ ಐತಿ. ಯಾರಿಗೂ ಗೊತ್ತಿಲ್ಲ ರೀ ಇಲ್ಲಿ ಮಂದಿರ ಅದಾವು ಏನೈತಿ. ಭಾಳ ದಿನ ಪುರಾಣಿ ಮೂರ್ತಿಗಳು ಎಷ್ಟು ಚಂದ ಅದಾವೆ ರೀ ಮೂರ್ತಿಗಳು. ಅದರಲ್ಲೇ ಮಹಾರಾಜುಗಳ ಭಾವನೆ ಏನೈತ್ರಿ, ಇದನ್ನ ಏನ್ರಿ ಚಲೋ ಠಿಕಾಣಿ ಮಾಡಕ್ಕೆ ಹಚ್ಚಬೇಕು, ಮಂದಿಗೆ ಗೊತ್ತಾಕಬೇಕು ಅಂದು ಅವ್ರು ಏನು ಮಾಡ್ರು, ಎಲ್ಲ ಆಧರಿಸಿ ಅವರಿಗೆ ಸಮಜಾಯಿಸಿ ಹೇಳ್ಯಾರು. ಹಿಂಗೆ ಮಾಡಬೇಡ್ರಿ, ಪುರಾಣಿ ಮಂದಿರ ಅದಾವು, ಬಹು ಸುಂದರ ಅದೈತಿ, ಅದಕ್ಕೆ ಚಲೋ ಮಂದಿರ ಒಂದು ಠಿಕಾಣಿ ಮಾಡ್ರಿ ಅಂತೇಳಿ ಎಲ್ಲ ಅವ್ರಿಗೆ ಸಮಜಿಸಿ ಹೇಳಿ ಹೋಗಿರು. ಹೋದ ಬಳಿಕ ಅವ್ರು ಲಗೇಜ್ 1 ವರ್ಷಕ್ಕೆ ಒಬ್ಬ ಕುಮಾರ್ ಭೈ ಅಂತ ಹೇಳಿದಾರೆ, ಒಂದು ಪರಿವಾರ ಐತ್ರಿ. ಅವ್ರು ಇಷ್ಟು ಶಕ್ತಿ ಭಕ್ತಿ ಭಾವದಿಂದ ಇಷ್ಟೆಲ್ಲ ಗೋಳೆ ಮಾಡಿ ಕಸಿಂದಿಟ್ಟು ವಿಶಾಲ ಮಂದಿರಗಳನ್ನು ಕಟ್ಟಿ ಅವರು ಪುಣ್ಯಗಳನ್ನು ಮಾಡ್ಕೊಂಡರು. ಅದಕ್ಕೆ ಸಮುದ್ರ ಕಿನಾರದಾಗ ದೊಡ್ಡ ಕ್ಷೇತ್ರ ಸಿಗಬೇಕಂದ್ರೆ ನೋಡ್ರಿ ಎಷ್ಟು ಪುಣ್ಯ ಇರಬೇಕು. ಆವಾಗ ಯಾವ ನೇಮಿನಾಥ ಕಾಲದೊಳಗೂ ಶಿರ್ಪಾಲ್ ರಾಜನು ಈ ಸಮುದ್ರ ಏರಿಸ್ಕೊಂಡು ಬಂದು ಅವ್ರಿಗೆ ದರ್ಶನ ಮಾಡೋದು ಭಾವ ಇತ್ತು. ಅವ್ರು ಬಂದು ಈ ಸೇರಿದೊಳಗೆ ಅವ್ರ ಮನಸ್ಸು ಏನಾಯಿತು ನೋಡ್ರು, ಹೊರಗೆ ಬಂದು ನೋಡತಕ್ಕ ಒಂದು ಕುಂಭ ಕಾಣಿಸ್ತು ಅವ್ರಿಗೆ, ಶಿರ ಕಾಣಿಸಿದ ಬಳಿಕ ಅವ್ರು ಏರಿ ಬಂದು ಅವ್ರು ಎಷ್ಟು ದಿನ ಬಂದು ಬಿದ್ದಿತ್ತು ರೀ. ಹೌದ ಮಂದಿರ ಬಾಗಿಲು ತೆರೀಲಾಗಿತ್ತು. ದೇವ್ರುಗಳು ಬಂದ್ ಮಾಡಿರೋದನ್ನು ಬಾಗಲ ಅವ್ರು ಬಂದು ಕೈ ಹಚ್ಚಿದಗದೆ ಅದಕ್ಕೆ ಒಡ ಕೋಲಿಸ್ತ್ರಿ. ಆವಾಗಿಂದ ಹಿಡಿದು ಅವರು ಶಿರ್ಪಾಲ್ ರಾಜ ಅಂದಿಡಿದ ಅದು ಚೈತಾಲಿ ಛತ್ರ ಕೂಡಿ ಚೈತಾಲಿಕ ದರ್ಶನ ಮಾಡಿಕೊಂಡು ಅವರು ಪುಣ್ಯಗಳನ್ನು ಕಟ್ಟಿಕೊಂಡಿದ್ರಿ. ಆವಾಗ ಇದು ನೋಡ್ರಿ ಸನ್ಮತಿ ಸಾಗರದ ಇಷ್ಟು ಪುಣ್ಯ ಐತ್ರಿ. ಎಲ್ಲಿ ಕಾಲು ಇಡ್ತಾರ ಅಲ್ಲಿ ಬಂಗಾರ ಬೆಳ್ಳಿ ಆಗಿ ಹೋಗ್ತೈತಿ ರೀ, ಅಷ್ಟು ಪುಣ್ಯಗಳದವ್ರದವರು. ಆ ಮಹಾರಾಜುಗಳು ದರ್ಶನ ಮಾಡಬೇಕಂದ್ರು ಬಹುತ ಪುಣ್ಯಗಳು ಸಿಗಕ್ಕೆ ಬೇಕಾಗಿದೆ ರೀ. ಅದರಿಂದಲಿ ಅವರು ಎಷ್ಟು ಭಕ್ತಿ ಮಾಡ್ತೀರಿ ನೋಡ್ರಿ, ಆ ಜೀವಕ್ಕೂ ಯಾವಾಗೂ ಕಷ್ಟಗಳನ್ನು ಸಿಗೋದಿಲ್ಲ. ಎಷ್ಟು ಕಟ್ಟು ಬಂದರೂ ಭೀ ದೂರ ಆಗಿ ಹೋಗ್ತಾಯಿದ್ದೀರಿ. ಹಂಗೆ ಅವರು ಭಕ್ತಿದಿಂದ ಪೂಜೆ ಮಾಡಿರು. ಅವ್ರು ಎಷ್ಟು ಗರ್ಭ ಇದ್ದರು ಭೀ ಅವ್ರಿಗೆ ಗರ್ಭ ಎಲ್ಲ ದುಃಖ ದೂರ ಆಗಿ ಹೋಗ್ತಾಯಿದ್ದೀರಿ. ಹಂಗೆ ಸುನೀಲ್ ಸಾಗರ್ ಮಹಾರಾಜ್ ಕಿ ಜೈ ಹೋ. चौबीस तारीख ದಿನ ನೋಡ್ರಿ ಸನ್ಮತಿ ಸಾಗರ್ ಮಹಾರಾಜಕ ಜನ್ಮ ಐತ್ರಿ. ನಮಸ್ತೆ.